ಹಾಯ್ ಆಲ್. ಇವತ್ತು ವರ್ಷದ ದೊಡ್ಡ ಹುಣ್ಣಿಮೆ ಭಾರತ ಹುಣ್ಣಿಮೆ ಆಗಿರೋದ್ರಿಂದ ನಾವಿವತ್ತು ದೇವ್ರನ್ನ ಕರ್ಕೊಳತ್ತೀವಿ. ಈಗ ರಾತ್ರಿ 8 ಗಂಟೆ ಆಗೈತಿ. ನಾನು ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರ್ಗಳಿಗೆ 2 ಮಾವಿನ ತೋರಣನ ರೆಡಿ ಮಾಡ್ಕೊಳತ್ತೀನಿ. ಒಂದೊಂದು ಎಲೆಗಳ್ನ ಕಟ್ ಮಾಡ್ಕೊಂಡು ಒಂದು ಹಗ್ಗ ಅಥವಾ ಸುತ್ತಳಿಗೆ ಈ ಥರ ಹಾಕ್ಕೊಂಡು ತೋರಣ ರೆಡಿ ಮಾಡ್ಕೊಳತ್ತೀನಿ. ಈಗ ನೋಡ್ರಿ, ಇದು ತೋರಣ ರೆಡಿ ಆಗೈತಿ. ಈಗ ಇದನ್ನು ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರ್ಗೆ ಹಾಕ್ಕೊಂಡು ಉಳಿದಿರೋ ಮಾವಿನ ಟೊಂಗ್ಲನ ಈ ಥರ ಮೇಲೆಲ್ಲ ಹಾಕ್ಕೊಳತ್ತೀನಿ. ಹಾಕೊಂಡ್ಮೇಲೆ ಬಾಗಿಲೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ನೆಲ ಒರೆಸಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೋತೀನಿ. ನನಗೆ ಗೊತ್ತಿರೋ ಪ್ರಕಾರ ಈ ಹುಣ್ಣಿಮೆಗೆ ವರ್ಷದ ದೊಡ್ಡ ಹುಣ್ಣಿಮೆ ಅಂತಾರು. ಇದನ್ನು ಗುಡಿ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂಥೇಳಿ ಕರೀತಾರೆ. ನಾನು ಅವಾಗ ಹೇಳಿದಂಗೆ ನಾವಿವತ್ತು ದೇವ್ರ ಕರ್ಕೊಳತ್ತೀವಿ ಅಂತ ಹೇಳಿದ್ನಿ. ಅಂದ್ರೆ ಹೊರಗಡೆಯಿಂದ ದೇವ್ರ ಕರ್ಕೊಂಡು ಬರೋದಲ್ಲ, ಮನೆಯಲ್ಲೇ ಇರೋ ದೇವ್ರನ್ನ ಒಂದು ದೊಡ್ಡ ಪ್ಲೇಟ್ ಅಥವಾ ಪರಾತ್ದಾಗ ಹಾಕ್ಕೊಂಡು ಈ ಥರ ಹೊರಗಡೆ ಬಾಗಿಲಲ್ಲಿ ತೊಗೊಂಡು ಬಂದು ಇನ್ನೊಂದು ಸಾರಿ ನೀಟಾಗಿ ತೊಳೆದು ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಉದ್ದಿನ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿದ ಮೇಲೆ ತೆಂಗಿನಕಾಯಿ ಒಡೆದು ಕಡ್ಲಿ ಬೆಲ್ಲ ಮತ್ತು ಅನ್ನ ಮೊಸರು ನೈವೇದ್ಯ ಮಾಡಿ ಒಳಗಡೆ ಕರ್ಕೊಂಡು ಬರ್ತೀವಿ. ನಮ್ಮ ಮನ್ಯಾಗ ಮುಂಚೆಯಿಂದನೂ ಈ ಹುಣ್ಣಿಮೆ ದಿನ ಈ ಥರ ದೇವ್ರ ಕರ್ಕೊಳ್ಳೋದು ಪದ್ಧತಿ ಐತಿ. ಸೊ ಹಾಗಾಗಿ ನಾವು ಇದನ್ನು ಮಾಡ್ತೀವಿ.